ದಾಂಪತ್ಯದಲ್ಲಿ ತುಂಬ ಸಂತೋಷವಾಗಿ ಇರುವ ದಂಪತಿಗಳನ್ನು ನೋಡಿದ ಕೂಡಲೇ ಇವರು ಎಷ್ಟು ವಯಸ್ಸಾದರೂ ಹೇಗೆ ತುಂಬ ಸಂತೋಷವಾಗಿ ಇರುವರು ಎಂದು ಪ್ರಶ್ನೆಯು ಕಾಡದೇ ಇರದು. ಅದರಲ್ಲೂ 60 ದಾಟಿದ ಸಂಗಾತಿಗಳಿಬ್ಬರು ಸಂತೋಷವಾಗಿದ್ದರೆ ಅದು ಅವರ ನಡುವಿನ ಪ್ರೀತಿಯು ಎಷ್ಟಿದೆ ಎಂಬುದನ್ನು ತೋರಿಸುವುದು. ನಾವು ಕೂಡ ಇದೇ ರೀತಿ ಸಂತೋಷದಿಂದ ಇರಬೇಕು ಎಂದು ಕೆಲವರು ಬಯಸುವುದು ಸಹಜ. ಯಾವುದೇ ಗಿಡವನ್ನು ನೆಟ್ಟ ಬಳಿಕ ಹಾಗೇ ಬಿಟ್ಟರೆ ಅದು ಅಲ್ಲೇ ಬಾಡಿ ಹೋಗಿ ಸತ್ತು ಹೋಗುವುದು. ಸಂಬಂಧವೂ ಕೂಡ ಇದೇ ರೀತಿ. ಸಂಬಂಧಕ್ಕಾಗಿ ಹೆಚ್ಚು ಸಮಯ ನೀಡಬೇಕು. 3 ಗಂಟೆಗಳ ಬಂಧನದಿಂದ ಒಂದಾದ ನವಜೋಡಿಯು ಒಟ್ಟಾಗಿ 100 ವರ್ಷಗಳ ಕಾಲ ಬಾಳಿ ಬದುಕಬೇಕೆಂದು ಪಂಡಿತರು, ಗುರು ಹಿರಿಯರು ಆಶೀರ್ವದಿಸಿರುತ್ತಾರೆ. ಯಾವುದೇ ಸಮಸ್ಯೆಗಳು ಇಲ್ಲದೆ ಇಬ್ಬರು ಜೊತೆಯಾಗಿ ಜೀವನ ಪೂರ್ತಿ ಇರಲು ಸಾಧ್ಯವಿಲ್ಲ. ಆದರೆ ಸಮಸ್ಯೆಗಳು ಬಂದ ವೇಳೆ ಅದನ್ನು ಯಾವ ರೀತಿಯಿಂದ ನಿಭಾಯಿಸಿಕೊಂಡು ಹೋಗಬೇಕು ಎನ್ನುವುದನ್ನು ತಿಳಿಯಬೇಕು. ಪ್ರಾಮಾಣಿಕತೆ ಅಗತ್ಯ. ಕೆಲವು ವಿಚಾರಗಳು ಸಂಗಾತಿಗೆ ಇಷ್ಟವಾಗದೇ ಇದ್ದರೂ ಅದನ್ನು ನೀವು ಹಂಚಿಕೊಳ್ಳಬೇಕು. ಪ್ರಾಮಾಣಿಕವಾಗಿ ಕೆಲವೊಂದು ಗೊಂದಲಗಳು, ಸಂಶಯಗಳನ್ನು ನಿವಾರಣೆ ಮಾಡಿಕೊಳ್ಳಬೇಕು. ಪತಿ ಪತ್ನಿ ಎನ್ನುವ ಪವಿತ್ರ ಸಂಬಂಧದಲ್ಲಿ ಯಾರೂ ದೊಡ್ಡವರಲ್ಲ, ಯಾರೂ ಚಿಕ್ಕವರಲ್ಲ. ಇಬ್ಬರ ನಡುವೆ ವಯಸ್ಸಿನ ವ್ಯತ್ಯಾಸ ಎನ್ನುವುದು ಎಷ್ಟೇ ಇರಲಿ, ಒಬ್ಬರನ್ನೊಬ್ಬರು ಪರಸ್ಪರ ಅರ್ಥ ಮಾಡಿಕೊಳ್ಳುವುದು ತುಂಬ ಮುಖ್ಯವಾಗಿರುತ್ತದೆ ಎಂದು ಆಚಾರ್ಯ ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ಹೇಳಿದ್ದಾರೆ. ದಾಂಪತ್ಯ ಜೀವನದ ಮುಖ್ಯವಾದ ಅಂಶಗಳು. ಮೊದಲನೆಯದು ಒಲವು ಬಹಳ ಮುಖ್ಯ. ಮದುವೆಯಾಗಿ ಎಷ್ಟು ವರ್ಷಗಳಾದರೂ ಮದುವೆಯ ಮೊದಲ ದಿನದಂತೆ ಪ್ರೀತಿ ತೋರುವುದು ಬಹಳ ಮುಖ್ಯವಾಗುತ್ತದೆ. ಎರಡನೆಯದು ಒಗ್ಗೂಡಿ ಇರುವುದು. ಮದುವೆ ಎನ್ನುವುದು ಟೀಮ್ ವರ್ಕ್ನಂತೆ. ಮದುವೆಯಾದ ಮೇಲೆ ಯಾವುದೇ ಸಂದರ್ಭವನ್ನು ಇಬ್ಬರು ಜೊತೆಯಾಗಿಯೇ ಎದುರಿಸಬೇಕು. ಮದುವೆಯಾದ ಮೇಲೆ ಎಂದಿಗೂ ನಾನು ಎನ್ನುವುದು ಬರಬಾರದು. ನಾವು ಎಂಬುದಷ್ಟೇ ಮನಸ್ಸಿನಲ್ಲಿ ಉಳಿಯಬೇಕು. ಮೂರನೆಯದು ಸಂವಹನ. ಮುಕ್ತ ಮಾತುಕತೆಯಿಂದ ಬದುಕಿನಲ್ಲಿ ಏನನ್ನು ಬೇಕಾದರೂ ಜಯಿಸಬಹುದು. ಮಾತುಕತೆಯ ಮೂಲಕ ಆಸೆ, ಆಕಾಂಕ್ಷೆ, ಕನಸು, ಗುರಿಗಳ ಬಗ್ಗೆ ತಿಳಿದುಕೊಳ್ಳಬಹುದು. ನಿಮ್ಮ ಸಂಗಾತಿಯೊಂದಿಗೆ ಸದಾ ಮುಕ್ತವಾಗಿ ಮಾತನಾಡುವ ಅಭ್ಯಾಸ ಮಾಡಿಕೊಳ್ಳಿ. ಮೂರನೆಯದು ಅನ್ಯೋನ್ಯತೆ. ಭಾವನಾತ್ಮಕ ಅನ್ಯೋನ್ಯತೆ ಹೊಂದುವುದು ಸಂಬಂಧದಲ್ಲಿ ಬಹಳ ಮುಖ್ಯವಾಗುತ್ತದೆ. ಇದು ಆಳವಾದ ಪ್ರೀತಿ ಸಂಪರ್ಕಕ್ಕೆ ಅಡಿಪಾಯವಾಗಿದೆ ಎಂದರೆ ತಪ್ಪಾಗಲಾರದು. ಆ ಅಡಿಪಾಯ ಅಲ್ಲಾಡದಂತೆ ನೋಡಿಕೊಳ್ಳಬೇಕು. ಏಕೆಂದರೆ ಈಗಿನ ಕಾಲದಲ್ಲಿ ದಾಂಪತ್ಯ ಜೀವನ ಮಕ್ಕಳಾಟವಾಗಿವೆ. ಸಣ್ಣ ಸಣ್ಣ ವಿಷಯಕ್ಕೆ ಮದುವೆಗಳು ಮುರಿದು ಬೀಳುತ್ತಿವೆ. ಐದನೆಯದು ದಯೆ, ಕರುಣೆ. ನಿಮ್ಮ ಸಂಗಾತಿಯ ಮೇಲೆ ದಯೆ, ಕರುಣೆ ಹೊಂದಿರುವುದು ಸಂಬಂಧವನ್ನು ಗಟ್ಟಿಗೊಳಿಸಲು ಬುನಾದಿಯಾಗುತ್ತದೆ. ಆರನೆಯದು ನಿಷ್ಠೆ, ನಂಬಿಕೆ. ನೀವು ಸಂಬಂಧ ಬದ್ಧತೆಗೆ ನಿಷ್ಠರಾಗಿರಬೇಕು. ನಿಷ್ಠೆಯು ನಂಬಿಕೆಯ ಮೂಲಾಧಾರವಾಗಿದೆ. ಏಳನೆಯದು ಪ್ರೀತಿ. ಪ್ರೀತಿಗೆ ಅಂತ್ಯವಿರಬಾರದು. ಪ್ರತಿದಿನ, ಪ್ರತಿ ಕ್ಷಣ ನಿಮ್ಮ ಸಂಗಾತಿಯನ್ನು ಪ್ರೀತಿಸಬೇಕು. ಸಂಕೇತಗಳ ಮೂಲಕ ಪ್ರತಿದಿನ ಪ್ರೀತಿಯನ್ನು ವ್ಯಕ್ತಪಡಿಸಬೇಕು.